ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗಿರೋದ್ರಿಂದ ಮಾರ್ನಿಂಗ್ ಫುಲ್ಲು ವರ್ಕ್ ಇತ್ತು. ಇವಾಗ ಒಂದು ಫ್ರೀ ಇದ್ದೀನಿ ಸ್ವಲ್ಪ ಹೊತ್ತು, ಅದಕ್ಕೋಸ್ಕರ ಒಂದು ಔಟ್ಸೈಡ್ ಹೋಗಿ ಬರುವ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗಿದ್ದೀನಿ ಅಂತ ಹೇಳಿ ನಿಮ್ಗೆ ಆಮೇಲೆ ಹೇಳ್ತೀನಿ. ಸಂಡೇ ಆಗಿರೋದ್ರಿಂದ ತುಂಬ ಟ್ರಾಫಿಕ್ ಇತ್ತು, ಹಾಗೆ ತುಂಬ ಬಿಸಿಲು ಕೂಡ ಇತ್ತು. ನಾನು ಫಸ್ಟ್ ಹೋಗಿದ್ದೆ ಎಸ್ ಪಿ ರೋಡ್ಗೆ. ನನಗೊಂದು ಮೈಕ್ ಬೇಕಿತ್ತು, ಹಾಗೆ ಒಂದು ಸೆಲ್ಫಿ ಸ್ಟಿಕ್ ಬೇಕಿತ್ತು. ಹಾಗೆ ಅದನ್ನು ತಗೊಂಡು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲಿ ಹಾಗೆ ಒಂದು ಸುಮ್ಮನೆ ವಿಡಿಯೋ ಮಾಡಿಕೊಂಡೆ. ಅಲ್ಲಿಂದ ನಾನು ನೆಕ್ಸ್ಟ್ ಹೋಗಿದ್ದೆ ಸೌತ್ ಆ್ಯಂಡ್ ಸರ್ಕಲಲ್ಲಿರುವಂತಹ ಪ್ರಕೃತಿ ವನಕ್ಕೆ. ಇಲ್ಲಿ ಎಂಟ್ರಿ ಫೀಸ್ ಇಲ್ಲ, ಫ್ರೀ ಇದೆ, ಯಾರು ಬೇಕಿದ್ರೂ ಹೋಗ್ಬೋದು. ಇದರ ಟೈಮಿಂಗ್ ಹೇಗೆ ಬರುತ್ತೆ ಅಂತ ಹೇಳಿದರೆ ಮಾರ್ನಿಂಗ್ 6 AM ಇಂದ 9 AM ತನಕ ಇರುತ್ತೆ. ಹಾಗೆ ಈವ್ನಿಂಗ್ 4:30 ಇಂದ ನೈಟು 8 o'clock ತನಕ ಇರುತ್ತೆ. ಇಲ್ಲಿ ಮೇಯ್ನ್ ನೋಡೋಕ್ಕೆ ಇಷ್ಟ ಆಗ್ತಾ ಇರೋದೇ ಏನು ಅಂತ ಹೇಳಿದರೆ ಪ್ರಕೃತಿ ದೇವನ ಮೂರ್ತಿನ ಒಂದು ಮಾಡಿದ್ದಾರೆ. ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಪ್ಲೇಸ್ ಕೂಡ ತುಂಬ ಚೆನ್ನಾಗಿತ್ತು. ನಿಯರ್ ಬೈ ಯಾರಾದರೂ ಇದ್ದರೆ ವಿಸಿಟ್ ಮಾಡಿ. ಪ್ರಕೃತಿನ ನಾವು ಖುಷಿಯಾಗಿಟ್ಟಿಲ್ಲ ಅಂತ ಹೇಳಿದ್ರು ಪ್ರಕೃತಿ ನಮ್ಮನ್ನು ಎಷ್ಟು ಖುಷಿಯಾಗಿಡುತ್ತೆ ಅಲ್ವಾ, ಅದು ಸಡನ್ಲಿ ನೆನಪಾಯ್ತು ನನಗೆ. ಹಾಗೆ ಒಂದು ರೌಂಡು ಫುಲ್ ಪಾರ್ಕನ್ನು ಸುತ್ತ ಹಾಕಿ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹಾಗೆ ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರುವಾಗ ನನಗೆ ಬಂದಿದ್ದೆ ಸಂಡೇ ಅಲ್ವಾ, ಜಯನಗರ 4th ಬ್ಲಾಕ್ ಅಲ್ಲಂತೂ ನಮಗೆ ಏನು ಬೇಕೋ ಅಲ್ಲಿ ಸಿಕ್ಕೇ ಸಿಗುತ್ತೆ. ಹಾಗೆ ಅಲ್ಲಿಂದ ಪ್ರಕೃತಿ ವನದಿಂದ ನಾನು ಡೈರೆಕ್ಟ್ ಹೋಗಿದ್ದೆ ಜಯನಗರ 4th ಬ್ಲಾಕ್ಗೆ. ಹಬ್ಬದ ಸೀಸನ್ ಆಗಿರೋದು ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಗಣೇಶ ಫೆಸ್ಟಿವಲ್ ಬರ್ತಾ ಇದೆಯಲ್ಲ, ಹಾಗೆ ಚೆನ್ನಾಗಿರುವಂತಹ ಗಣೇಶನ ಮೂರ್ತಿನೆಲ್ಲ ಇಟ್ಟಿದ್ರಾಗಿತ್ತು. ಹಾಗೆ ತುಂಬ ಜನ ಕೂಡ ಇದ್ರು, ತುಂಬ ರಶ್ ಆಗಿತ್ತು. ಹಾಗೆ ಅಲ್ಲಿ ನಂಗೆ ಏನೆಲ್ಲ ಬೇಕು ಅದೆಲ್ಲ ತಗೊಂಡು ನಾನು ಹಾಗೆ ಅಲ್ಲಿ ನಿಯರ್ ಬೈ ಇರುವಂತಹ ಟೀ ಶಾಪಲ್ಲಿ ಒಂದು ಟೀ ಕುಡ್ಕೊಂಡು ಶಾಪಿಂಗ್ನ ಕಂಟಿನ್ಯೂ ಮಾಡಿದೆ. ಎಲ್ಲ ಮುಗಿಯೋ ತನಕ 8:30 ಆಗಿತ್ತು. ತುಂಬ ಹಸಿವೆ ಆಗ್ತಾ ಇತ್ತು ಅಂತ ಹೇಳಿ ನಾನು ಡೈರೆಕ್ಟ್ ಹೋಗಿದ್ದೆ ಊಟಕ್ಕೆ. ರುಮಾಲ ರೊಟ್ಟಿ ತಗೊಂಡಿದ್ದೆ. ನಾನ್ ವೆಜ್ ಇಲ್ಲ ಅಂತ ಹೇಳಿದರೆ ನನ್ನ ಸಂಡೇ ಇನ್ಕಂಪ್ಲೀಟೇ ಅಂತಲೇ ಹೇಳ್ಬೋದು. ಹಾಗೆ ಊಟನೆಲ್ಲ ಫಿನಿಶ್ ಮಾಡಿಕೊಂಡು ನಾನು ಡೈರೆಕ್ಟು ಮನೆ ಕಡೆ ಹೊರಟೆ. ನಾನೇನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಬಂದು ಲೈಕ್ ಮಾಡಿ, ಶೇರ್ ಮಾಡಿ.